ಅಪ್ರಾಪ್ತೆಯನ್ನು ಗರ್ಭಿಣಿ ಮಾಡಿ ಯುವಕ ಎಸ್ಕೇಪ್ ಆಗಿರುವಂಥ ಘಟನೆ ನಡೆದಿದೆ. ಅನ್ಯಕೋಮಿನ ಯುವಕನ ವಿರುದ್ಧ ಇದೀಗ ಆಕ್ರೋಶ ಆಸ್ಫೋಟಗೊಂಡಿದೆ. ಹುಬ್ಬಳ್ಳಿಯ ನವನಗರ ಠಾಣೆ ಮುಂದೆ ಪ್ರತಿಭಟನೆ ನಡೀತಾ ಇದೆ. ಹಿಂದೂ ಸಂಘಟನೆಗಳು ಠಾಣೆ ಮುಂದೆ ಧರಣಿ ನಡೆಸ್ತಾ ಇದ್ದಾರೆ. ಅನ್ಯಕೋಮಿನ ಯುವಕನ ಬಂಧನಕ್ಕೆ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅನ್ಯಕೋಮಿನ ಯುವಕನ ವಿರುದ್ಧ FIR ಮಾಡಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ. ಹೊಟ್ಟೆ ನೋವಿನಿಂದ ಅಪ್ರಾಪ್ತ ಬಾಲಕಿ ಬಳಲ್ತಾ ಇದ್ಲು ಅಂತ ಹೇಳಲಾಗಿತ್ತು. ಆಸ್ಪತ್ರೆಗೆ ಕರೆದುಕೊಂಡು ಬಂದಾಗ ವಿಷಯ ಬೆಳಕಿಗೆ ಬಂತು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಅಪ್ರಾಪ್ತಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಯುವಕನ ವಿರುದ್ಧ ಈಗ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾವೆ. इसलिए हमें पूरा प्रोटेस्ट करके उनका अपोजिट कर रहे हैं. अभी क्या फिलहाल बोल रहे हैं तो आधा घंटा में वो लड़का को लेकर ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರಕಾಶ್ ಕನೆಕ್ಟ್ ಆಗಿದ್ದಾರೆ ಹುಬ್ಬಳ್ಳಿಯಿಂದ. ಪ್ರಕಾಶ್, ಏನಿದು ಘಟನೆ, ಯಾವಾಗ ಬೆಳಕಿಗೆ ಬಂತು, ಏನೀಗ ಅಲ್ಲಿನ ಸಂಘಟನೆಗಳು ಏನಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಎಸ್ ಶ್ರೀಲಕ್ಷ್ಮಿ, ನೇಹಾ ಹತ್ಯೆ ಪ್ರಕರಣದ ಬೆನ್ನಲ್ಲೇ ಅಂದರೆ ನೇಹಾ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಪ್ರಾಪ್ತ ಯುವತಿ ಮೇಲೆ ಅನ್ಯಕೋಮಿನ ಯುವಕ ಪ್ರೀತಿ ಹೆಸರಲ್ಲಿ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾನೆ ಅಂತಕ್ಕಂಥ ಆರೋಪದಿಂದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ನವನಗರ ಪೊಲೀಸ್ ಠಾಣೆ ಎದುರುಗಡೆ ಒಂದು ಉಗ್ರವಾದಂಥ ಹೋರಾಟಕ್ಕೆ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಶ್ರೀಲಕ್ಷ್ಮಿ ಗಮನಿಸ್ತಾ ಇರಬಹುದು, ಅನ್ಯಕೋಮಿನ ಯುವಕನೋರ್ವ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಮಾಡುವ ಮೂಲಕ ಅವನ ಗರ್ಭಿಣಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆದರೆ ಈವರೆಗೂ ಆ ಒಂದು ಆರೋಪಿ ಅಂದರೆ ಈ ಕೃತ್ಯವನ್ನು ಎಸಗಿದಂಥ ಆರೋಪಿ ವಿರುದ್ಧ ಯಾವುದೇ ಕಠಿಣವಾದಂಥ ಕ್ರಮಗಳು ಜರುಗಿಲ್ಲ ಅಂತಕ್ಕಂಥ ಒಂದು ಆಗ್ರಹವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು. ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಏನಿದೆ ಸರ್, ಏನು ಘಟನೆ ಇದು? ಇವತ್ತು ನಿನ್ನೆ ಸಾಯಂಕಾಲ ಒಂದು ಕೇಸ್ ಆಯಿತು ಅಮರಗೋಳದಲ್ಲಿ. ಒಂದು ಅಪ್ರಾಪ್ತ ಬಾಲಕಗೆ ಒಬ್ಬ ಅನ್ಯಕೋಮಿನ ಯುವಕ ಕುಸಲಾಯಿಸಿ ಅತ್ಯಾಚಾರ ಎಸಗಿದ. ಅದನ್ನು ಅವರ ಮನೆಯವರ ಗಮನಕ್ಕೆ ಬಂದ ಮೇಲೆ ಅವರು KMCಗೆ ಕರ್ಕೊಂಡು ಹೋಗಿ ಚೆಕಪ್ ಮಾಡಿದ ಮೇಲೆ MLC ಆಯಿತು. ಅದಾದ ಈವರೆಗೂ ಆರೋಪಿನ ಅರೆಸ್ಟ್ ಆಗಿಲ್ಲ. FIR ಲೇಟ್ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಮ್ಮ ಸಮಾಜದ ಬಾಂಧವರು ನಮಗೆ ತಿಳಿಸಿದ್ರು. ಆ ಕಾರಣಕ್ಕಾಗಿ ನಾವು ಇಲ್ಲಿ ಬಂದಿದ್ದೀವಿ. ಯಾಕೆ ಸರ್ ಇಷ್ಟೊಂದು ನಿರ್ಲಕ್ಷ್ಯತನ ಯಾಕೆ ಅಂತ? ಇದು ನಿರ್ಲಕ್ಷ್ಯತನ ಏನಂತಂದ್ರೆ ಒಂದು ಕೋಮಿನ ಓಲೈಕೆ, ಪೊಲೀಸರ ಪ್ರೆಷರ್ ಇರಬಹುದು ಅಥವಾ ಓಲೈಕೆ ರಾಜಕಾರಣ ಇರ್ಬೋದು. ನಾವು ಒಂದು ಕೋಮಿಗೆ ನಾವೇನಾದರೂ ಸಪೋರ್ಟ್ ಮಾಡಿದರೆ ವೋಟಿಂಗ್ ಬೀಳ್ಬೋದು ಅಂತ ಇರಬಹುದು. ಯಾವಾಗ ಈ ಘಟನೆ ನಡೆದಿದೆ? ಯಾವಾಗ ಗೊತ್ತಾಯಿತು ಸರ್? ನಿನ್ನೆ ರಾತ್ರಿಯಲ್ಲಿ ಗೊತ್ತಾಗಿದೆ. ಅವ್ರ ಮನೆ ಅವರು ಅಡ್ಮಿಟ್ ಮಾಡಿದ್ದಾರೆ. ರಾತ್ರಿ ಎಲ್ಲ ಚೆಕಪ್ ಮಾಡಿದ ಮೇಲೆ ಅದು ಪ್ರೆಗ್ನೆಂಟ್ ಅಂತ ಬಂದಿದೆ. ಅವಾಗ MLC ಮಾಡಿದ್ದಾರೆ. MLC ಮಾಡಿದ ಮೇಲೆ ಇವತ್ತಿನ ಮಧ್ಯಾಹ್ನ ಮಟ್ಟ ಯಾರೂ ಅದನ್ನು ಕೇರ್ ತೊಗೊಂಡಿಲ್ಲ. ಸಮಾಜ ಪ್ರಮುಖರು ಹೋದ್ಮೇಲೆ ಪೊಲೀಸರು ಎಲ್ಲರೂ ಬಂದಿದ್ದಾರೆ. ಅಂದರೆ ಇದರ ಹಿಂದಿದೆ ಅಂದರೆ ಪೊಲೀಸರಿಗೆ ಪ್ರೆಷರ್ ಇದೆ, ಏನೂ ಗೊತ್ತಿಲ್ಲ ನಮಗೆ. ಅಂದರೆ ಇನ್ನಾದರೂ FIR ಮಾಡ್ತಾಯಿಲ್ಲ. ಮತ್ತು ನಾವೆಲ್ಲ ಹೇಳ್ತಾ ಇದ್ದೇವೆ ಅರೆಸ್ಟ್ ಮಾಡ್ತಾಯಿಲ್ಲ. ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ಸತ್ತು ಹೋಗ್ಬಿಟ್ಟಿದೆ ಅಂತ ಆಗಿದೆ. ಮತ್ತು ಯುವಕರಿಂದ ಯಾವ ರೀತಿ ಅಂದರೆ ಅವರ ಕುಟುಂಬಸ್ಥರಿಗೆ ಏನೋ ಬೆದರಿಕೆ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಏನಾಗಿದೆ, ಅವರ ತಂದೆ ತಾಯಿಗಾಯಿತು, ಅವ್ರ ತಂಗಿಗಾಯಿತು. ಏನು ಹೇಳಿದ್ದಾರೆ, ನೀವೇನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ವಾಪಸ್ ನನಗೆ ಹೇಳಿದ್ರೆ ನಿಮಗೆ ನಾನು ಮರ್ಡರ್ ಮಾಡಿ ನಾನು ಒಳಗೆ ಹೋಗ್ತೀನಿ ಅಂತ ಜೀವ ಬೆದರಿಕೆ ಕೊಟ್ಟಿದ್ದಾನೆ. ಮತ್ತು ಆಕಿ ಹುಡುಗಿಗೂ ಜೀವ ಬೆದರಿಕೆ ಕೊಟ್ಟಿದ್ದೆ. ಆ ಜೀವ ಬೆದರಿಕೆ ಕೊಟ್ಟು ಅವ್ರ ತಂದೆ ತಾಯಿ ಪರಿಸ್ಥಿತಿ ನೋಡಿದರೆ ನಮಗೆ ವಾಸನೆ ಆಗ್ತಿದೆ. ಅಂದರೆ ಹಿಂಗೆ ನೋಡಿದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾರು ಬೇಕಾ ಹೆಣ್ಮಕ್ಳಿಗೆ ಹಿಂಗೆ ದಮ್ ಕೊಡ್ತಾ ಹೋದರೆ ಏನು ಜೀವನ? ಯಾರು ನಮ್ಮ ಅಕ್ಕ ತಂಗಿಯರಾದರೂ ಹೊರಗೆ ಅಡ್ಡಾಡಬೇಕಂದ್ರೆ ಹೆದರಿಕೆ ಬರ್ತಾ ಇದೆ. ಮತ್ತು ಎಲ್ಲ ಸ್ಕೂಲ್ ಮಕ್ಕಳು ಕಾಲೇಜಿಗೆ ಹೋಗ್ಬೇಕಂದ್ರೆ ಎಲ್ಲರೂ ಹೆದರ್ತಾ ಇದ್ದಾರೆ. ಅಂದರೆ ಇವರು ಇಂಥ ಕಾಮುಕನನ್ನು ಅವ್ನು ಕಠಿಣ ಕ್ರಮ ತೊಗೊಂಡು ಅವ್ನು ಅರೆಸ್ಟ್ ಮಾಡಿ ಅವ್ನಿಗೆ ಏನಾದರೂ ಶಿಕ್ಷೆ ಕೊಡಬೇಕು. ಅವ್ನಿಗೆ ಇವತ್ತು ಏನು ಅರೆಸ್ಟ್ ಮಾಡಲಿಲ್ಲ ಅಂದರೆ ನಾವು ಯಾರೂ ಇಲ್ಲಿ ಹೋಗಲ್ಲ. ನಮ್ಮ ಸಮಾಜದವರೇ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ. ಇಲಾಖೆಯಿಂದ ಅವನ ಮೇಲೆ ಸೂಕ್ತವಾದಂಥ ಕ್ರಮಗಳಾಗ್ತಾ ಇಲ್ಲ, ಅವ್ರ ಮೇಲೆ ಹಾಕಲಾಗಿಲ್ಲ ಸರ್. ಅದೇ ಸರ್, ನಾವು FIR ಮಾಡು ಅಂತೇಳಿ ಹೇಳ್ತಾ ಇದ್ದೀವಿ. ಏನಾದರೂ FIR ಮಾಡ್ತಾ ಇಲ್ಲ. ವಾಪಸ್ ಆ ಹುಡುಗನ ಅರೆಸ್ಟ್ ಮಾಡು ಅಂತ ಹೇಳ್ತಾ ಇದ್ದೇವೆ.
ರೈಟ್, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗಾಗಿ. ಆ ಒಂದು ಪೆನ್ ಡ್ರೈವ್ ರೇವಣ್ಣ ಕುಟುಂಬದ ಮರ್ಯಾದೆಯನ್ನ 3 ಕಾಸಿಗೆ ಹರಾಜು ಹಾಕಿದೆ. ಅಪ್ಪ ಮಗನನ್ನ ಸಮಾಜದ ಕಟಕಟೆಯಲ್ಲಿ ಬೆತ್ತಲಾಗಿ ನಿಲ್ಲಿಸಿದೆ. ಹಾಗಾದ್ರೆ ರೇವಣ್ಣ ಕುಟುಂಬದ ವಿರುದ್ಧ ದಾಖಲಾದ ಕೇಸ್ಗಳು ಯಾವ್ಯಾವುದು, ಇಬ್ಬರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪಗಳೇನು ನೋಡಿ. ಅವರು ದೊಡ್ಡಗೌಡ್ರು, ರಾಜ್ಯದಿಂದ ಪ್ರಧಾನಿ ಗದ್ದುಗೆ ಏರಿದ ಏಕೈಕ ನಾಯಕ. ಕರುನಾಡಲ್ಲಿ ದೊಡ್ಡಗೌಡ್ರನ್ನ ಕಂಡ್ರೆ ಜನ ತಲೆಬಾಗ್ತಾರೆ, ಗೌರವಿಸ್ತಾರೆ. ದುರಂತ ಅಂದ್ರೆ ಇಂಥ ದೊಡ್ಡಗೌಡರ ಕುಟುಂಬದ ಮರ್ಯಾದೆಯನ್ನ ಅವರ ಪುತ್ರ ಹಾಗೂ ಮೊಮ್ಮಗ ಇವತ್ತು ಬೀದಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ರೇವಣ್ಣ ಕುಟುಂಬಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ರೇವಣ್ಣ ಕುಟುಂಬದ ವಿರುದ್ಧ 3 ಕೇಸ್. ನಿಜ, ರೇವಣ್ಣ ಕುಟುಂಬದ ವಿರುದ್ಧ ದಾಖಲಾಗಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಕೇಸ್. ಅಷ್ಟಕ್ಕೂ ಆ ಕೇಸ್ಗಳು ಯಾವುವು ಅಂತಾನೆ ತೋರಿಸ್ತೀವಿ ನೋಡಿ. ಏಪ್ರಿಲ್ 28ರಂದು ರೇವಣ್ಣ ಕುಟುಂಬದ ವಿರುದ್ಧ ಹಾಸನದ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಮೊದಲ ಕೇಸ್ ದಾಖಲಾಯಿತು. ರೇವಣ್ಣ ಮನೆಯ ಕೆಲಸದಾಕೆ ದೂರು ನೀಡಿದ್ದಾರೆ. ಭವಾನಿ ಇಲ್ಲದಿದ್ದಾಗ ರೇವಣ್ಣ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು. ಪುತ್ರ ಪ್ರಜ್ವಲ್ ನಾನು ಅಡಿಗೆ ಮನೆಯಲ್ಲಿದ್ದಾಗ ನನ್ನ ಮೈ ಕೈ ಮುಟ್ಟಿ ಹೊಟ್ಟೆಯನ್ನ ಚಿವುಡ್ತಿದ್ರು ಅಂತ ಆರೋಪಿಸಿದ್ದಾರೆ. ಎಸ್ಐಟಿ ಈ ಪ್ರಕರಣವನ್ನ ತನಿಖೆ ಮಾಡ್ತಾ ಇದೆ. ಇನ್ನು ಮೇ 1ರಂದು ಬೆಂಗಳೂರಿನ ಸಿಐಡಿ ಸೈಬರ್ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ 2ನೇ ಕೇಸ್ ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ ಎಸಗಿ ಕೊಲೆ ಬೆದರಿಕೆ ಹಾಕಿರೋದಾಗಿ ಖುದ್ದು ಹಾಸನ ಜನಪ್ರತಿನಿಧಿಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪಿಸಿದ್ದಾರೆ. ಸೆಕ್ಷನ್ 376(2) ಅಂದ್ರೆ ನಿರಂತರ ಅತ್ಯಾಚಾರ ಎಸಗಿರುವ ಆರೋಪದ ಅಡಿ ಕೇಸ್ ದಾಖಲಾಗಿದೆ. ಇನ್ನು ಮೇ 2ರಂದು ಮೈಸೂರಿನ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ 3ನೇ ಕೇಸ್ ದಾಖಲಾಗಿದೆ. ರೇವಣ್ಣ ಮನೆ ಕೆಲಸದಾಕೆಯ ಪುತ್ರ ತನ್ನ ತಾಯಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಬಳಿಕ ಅಪಹರಣ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಈ ಪ್ರಕರಣದಲ್ಲಿ ಎಚ್ಡಿ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಸಂಬಂಧಿ ಸತೀಶ್ ಬಾಬು ಆರೋಪಿಗಳು. ನೆನಪಿರಲಿ, ಇದಿಷ್ಟು ರೇವಣ್ಣ ಕುಟುಂಬದ ವಿರುದ್ಧ ದಾಖಲಾದ ಈವರೆಗಿನ ಕೇಸ್ಗಳಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಸನದ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಆಗ್ತಾ ಇದ್ದ ಹಾಗೇನೆ ಒಂದೊಂದೇ ಅನಾಚಾರಗಳು ಹೊರಬರುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.